ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಸೊ ಇಂಡಿಯನ್ ನೇವಿ SSR ಮತ್ತು MR ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಆಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ 14ನೇ ತಾರೀಕು ಮಾರ್ಚ್ 14ಕ್ಕೆ ಸೊ ಇದು ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 6ರವರೆಗೂ ಸೊ ನಿಮಗೆ ಇರುತ್ತೆ. ಸೊ ಮಿನಿಮಮ್ ಏಜ್ ನೋಡೋದಾದರೆ 17 ವರ್ಷದಿಂದ ಸೊ ಮ್ಯಾಕ್ಸಿಮಮ್ 21-22 ನಡೆಯುತ್ತೆ. ಕ್ಯಾಂಡಿಡೇಟ್ಸ್ ನೀವು ಚೆಕ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟು 14 ಮತ್ತು ಆನ್ಲೈನ್ ಲಾಸ್ಟ್ ಡೇಟು 16. ಸೊ ಲಾಸ್ಟ್ ಡೇಟ್ ಫಾರ್ ಪಿ ಯಾವಾಗ ಮಾಡೋದಂದರೆ 6ನೇ ತಾರೀಕೆ ಇರುತ್ತೆ, ಏಪ್ರಿಲು. ಸೊ ಕರೆಕ್ಷನ್ ಡೇಟು ಕೊಟ್ಟಿರ್ತಾರೆ 4 ದಿನ ಅಂತಂದರೆ ನೀವೇನೋ ಫಾರ್ಮ್ ಹಾಕುವಾಗ ಸೊ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಲಿ, ಸೊ ಏನೋ ಮಿಸ್ಟೇಕ್ ಆದರೂ ಸೊ ಅದನ್ನು 10-11 ಏಪ್ರಿಲ್ವರೆಗೂ ಮಾಡ್ಕೋಬೋದು. ಸೊ ಎಕ್ಸಾಮ್ ಡೇಟ್ನ ಮಾಡ್ತಾರೆ. ಸೊ ನೆಕ್ಸ್ಟು ಇಲ್ಲಿ ಜನರಲ್ಲು OBC EWS ಅಪ್ಲಿಕೇಶನ್ ಫೀ 550 ಪ್ಲಸ್ 18% GST ಅಂತ ಬಂದಿದೆ. ಸೊ ನೋಡಬೇಕು, SC/ST ಕ್ಯಾಂಡಿಡೇಟ್ ಕೂಡ ಸೊ 550 ತುಂಬಬೇಕು. ಸೊ ಎಲ್ಲದರಲ್ಲೂ ಫ್ರೀ ಕೊಡ್ತಾಯಿದ್ರು. ಮೊದಲು ನಾನು ಹಾಕುವಾಗ MR ಸೊ 100 ರೂಪಾಯಿ ಇತ್ತು. ಆವಾಗ ಏನಿತ್ತಪ್ಪ ಅಂತಂದರೆ ಪರ್ಸೆಂಟೇಜ್ ಮೇಲೆಲ್ಲ ಎಲ್ಲ ಎಕ್ಸಾಮ್ ಬರಿಬೋದಿತ್ತು. ಆಮೇಲೆ COVID-19 ಬಂದಾಗ ಸೊ ನಂದೊಂದು ಎಕ್ಸಾಮ್ ಕ್ಲಿಯರ್ ಆಗಿತ್ತು, ಬಟ್ ನಾನು PTಗೆ ಹೋಗಲಿಲ್ಲ. ಸೊ ಅದು ಮಿಸ್ ಆಯಿತು, ಹಲವಾರು ಕಾರಣಾಂತರಗಳಿಂದ ಹೋಗಿಲ್ಲ. ಸೊ ಸೊಕ್ತನ ಅಂದ್ಕೊಳ್ಬೇಡಿ. ಸೊ ಮನೆಯಲ್ಲಿ ಆ ರೀತಿ ಪರಿಸ್ಥಿತಿ ಇತ್ತು. ಸೊ ಅದನ್ನು ಹೇಳೋಕ್ಕಾಗಲ್ಲ. ಸೊ ಮೂಡ್ ನಂದು ಹಾಳಾಗುತ್ತೆ. ಸೊ ಇಲ್ಲಿ ಪೇಮೆಂಟು ನೀವು ಯೂಸಿಂಗ್ UPI ಮುಖಾಂತರ, ಡೆಬಿಟ್ ಕಾರ್ಡ್ ಮುಖಾಂತರ ಅದು ಮಾಡ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ನೀವು ಎಲ್ಲಿಂದ ಎಲ್ಲಿವರೆಗೂ ಹುಟ್ಟಿರಬೇಕಪ್ಪ ಅಂತಂದರೆ SSR MR ಹಾಕ್ಬೇಕಂತಂದರೆ ಸೊ 2027 ಸೊ ಬಾರ್ನ್ ಬಿಟ್ವೀನ್ 1 ಡಿಸೆಂಬರ್ 2004ರಿಂದ 2009 ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನಡೆಯುತ್ತೆ. ಸೊ ಫಸ್ಟು SSR MR ಎಲಿಜಿಬಿಲಿಟಿ ನೋಡೋದಾದರೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ ಸೆಕೆಂಡ್ ಇಯರ್ ಮುಗಿದಿರಬೇಕು. ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಅಲಾಂಗ್ ವಿತ್ ಕೆಮಿಸ್ಟ್ರಿ, ಬಯಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಇಲ್ಲಿ ಬರಬೇಕಾಗತ್ತೆ SSR ಹಾಕೋರಿಗೆ. MR ಹಾಕೋರಿಗೆ 10th ಪಾಸ್ ಆಗಿದ್ದರೆ ಸಾಕು. ಓಕೆ, ನೆಕ್ಸ್ಟು ನೀಟ್ ಒನ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಬೇಸ್ಡ್ ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಶಾರ್ಟ್ ಲಿಸ್ಟಿಂಗ್ ಬಿಡ್ತಾರೆ, ಫಿಸಿಕಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ನಿಮಗೆ ರಿಟನ್ ಎಕ್ಸಾಮ್ ಮತ್ತೊಮ್ಮೆ ಇಟ್ಟಿದ್ದಾರೆ, ಸೊ ಅದು ಇರಲಿ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಫೈನಲ್ ಮೆರಿಟ್ ಲಿಸ್ಟ್ ಆ್ಯಂಡ್ ಟ್ರೈನಿಂಗ್ ಆ್ಯಟ್ ಚಿಲ್ಕಾದಲ್ಲಿ ಇರುತ್ತೆ ನಿಮಗೆ. ಓಕೆ, ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಗೈಸ್. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮತ್ತು ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.